ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಮಂಜುನಾಥ್ ಮಾತಾಡ್ತಿದ್ದೀನಿ. ಟಾಕ್ಸಿಕ್ 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 ಅಂತಂದ್ರೆ ಎಲ್ರಿಗೂ ಒಂಥರ ಏನಪ್ಪ ಇದು ಸಿನಿಮಾ ನೇಮ್ನ ಎಷ್ಟು ತೆಗ್ದಿರೋಂಥ ಸಿನಿಮಾ ನೇಮ್ನ ಇದು ಮಾಡಿದ್ದಾರೆ ಅಂತ ಎಲ್ರಿಗೂ ಅನಿಸುತ್ತೆ. ಸೊ ಟಾಕ್ಸಿಕ್ ಅಂದರೆ ಟಾಕ್ಸಿಕ್ ಬಗ್ಗೆ ಹೇಳ್ತಿರೋದಂತಂದರೆ ಮೈಸೂರಿನಲ್ಲಿ ಟಾಕ್ಸಿಕ್ ಮೆನ್ಸ್ವೇರ್ ಆಫರ್ಗೆ ಅಂತಂದರೆ ಟಾಕ್ಸಿಕ್ ಮೆನ್ಸ್ವೇರ್ ಅಂತಲೇ ಬರುತ್ತೆ. ಸೊ ಆ ಟಾಕ್ಸಿಕ್ ಮೆನ್ಸ್ವೇರಲ್ಲಿ ಇವತ್ತು ನಾವಿದ್ದೀವಿ. ಅಲ್ಲಿ ಏನೇನೆಲ್ಲ ಆಫರ್ಸ್ ಇದೆ, ಎಷ್ಟು ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾವು ಟಾಕ್ಸಿಕ್ ಮೆನ್ಸ್ವೇರ್ ಅಂದರೆ ಏನು ಕುವೆಂಪು ನಗರದಲ್ಲಿರುವಂತಹ ಟಾಕ್ಸಿಕ್ ಮೆನ್ಸ್ವೇರಲ್ಲಿ ನಾವು ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ ಟಾಕ್ಸಿಕ್ ಮೆನ್ಸ್ವೇರ್ ಬಗ್ಗೆ. ಇವತ್ತು ಆ ಶೋರೂಮ್ಗೆ ನಾವು ಕೂಡ ವಿಸಿಟ್ ಮಾಡಿದ್ದೀವಿ. ಸೊ ಈಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಟಾಕ್ಸಿಕ್ ಮೆನ್ಸ್ವೇರಲ್ಲಿ ಎಷ್ಟೆಲ್ಲ ವೆರೈಟಿ ಕಲೆಕ್ಷನ್ಸ್ ಇದೆ. ಸೊ ಯಾವುದೇ ಕ್ವಾಲಿಟಿಗೂ ಕೂಡ ಕಾಂಪ್ರೂವ್ ಆಗದೇ ಇರೋಂಥ ಒಂದು ಟಾಕ್ಸಿಕ್ ಮೆನ್ಸ್ವೇರು. ಮತ್ತು ಜೊತೆಗೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲೂ ಕೊಡದೇ ಇರೋ ಆಫರ್ಸ್ಗಳನ್ನ ಟಾಕ್ಸಿಕ್ ಮೆನ್ಸ್ವೇರು ಪ್ರತಿ ಬಾರಿನೂ ಪ್ರತಿ ಸಲನೂ ಕಸ್ಟಮರ್ಗೆ ಗ್ರಾಹಕರಿಗೆ ಕೈಗೆಟುಕುವಂಥ ರೀತಿಲಿ ಸೊ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಕೊಟ್ಟು ಇವತ್ತು ಟಾಕ್ಸಿಕ್ ಮೆನ್ಸ್ವೇರು ಬಹಳ ಹಿಟ್ ಆಗಿರುವಂಥದ್ದು. ಸೊ ಇವತ್ತು ನಮ್ಮ ಜೊತೆ ನೀವು ನೋಡ್ತಾ ಇದ್ದೀರಾ ಏನು ಎಷ್ಟೆಲ್ಲ ವೆರೈಟಿ ಕಲೆಕ್ಷನ್ಸ್ ಇದೆ. ಜೀನ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು, ಫಾರ್ಮಲ್ಸ್ ಆಗಿರ್ಬೋದು. ಸೊ ಎಲ್ಲ ರೀತಿಯ ವೆರೈಟಿ ಕಲೆಕ್ಷನ್ಸು ಮತ್ತು ಜೆರ್ಕಿನ್ಸು ಎಲ್ಲವೂ ಕೂಡ ಒಂದಷ್ಟು ಅದ್ಭುತವಾದಂಥ ಒಂದಷ್ಟು ಆಫರ್ಗಳನ್ನು ಕೊಡುವಂಥ ಮೂಲಕ ಸೊ ಟಾಕ್ಸಿಕ್ ಮೆನ್ಸ್ವೇರು ಮೈಸೂರು ಭಾಗದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂಥದ್ದು. ಸೊ ಟಾಕ್ಸಿಕ್ ಮೆನ್ಸ್ವೇರ್ ಬಗ್ಗೆ ಮಾತಾಡಲಿಕ್ಕೆ ಏನೇನೆಲ್ಲ ಆಫರ್ಸ್ ಇದೆ, ಟಾಕ್ಸಿಕ್ ಹೇಗೆ ಹಿಟ್ಟಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಟಾಕ್ಸಿಕ್ನ ಮಾಲೀಕರಾಗಿರೋಂಥ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡ್ಸೋ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ. ಸರ್ ಮೊದಲಿಗೆ ನಮಸ್ತೆ. ನಮಸ್ತೆ ಸರ್. ಸರ್ ಟಾಕ್ಸಿಕ್ 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 ಅಂತ ಎಲ್ಲ ಜನನು ಕೇಳ್ತಾರೆ. ಏನಂದರೆ ಟಾಕ್ಸಿಕ್ ಅಂದ್ರೆ ಏನು, ಯಾವುದು ಎಷ್ಟು ಸಿನಿಮಾ ತೆಗಿತಿದ್ರಲ್ಲ ಆ ಟಾಕ್ಸಿಕ್ ಅಂತ. ಬಟ್ ಟಾಕ್ಸಿಕ್ ಮೆನ್ಸ್ವೇರ್ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ. ಸೊ ಏನಕ್ಕೆ ಟಾಕ್ಸಿಕ್ ಅಂತ ನೇಮ್ ಇಡಬೇಕು ಅಂತ ಅನಿಸ್ತು ಅಂತ ಸರ್, ನಮಗೆ ಇನ್ಸ್ಪಿರೇಷನ್ ಯಶು ಸರ್. ಆ್ಯಕ್ಚುಲಿ ಯಶು ಸರ್ ನಿಮ್ಗೆ ಗೊತ್ತಿರಬೇಕು, ಬೆಳವಣಿಗೆ ಅವ್ರದ್ದು. ಅವ್ರಿಗೆ ಪಾಪ ಇಂಟರ್ವ್ಯೂನು ಯಾರೂ ತಗೋತಿರಲಿಲ್ಲ ಮೀಡಿಯಾದವರು ಆ ಟೈಮಲ್ಲಿ. ಇವಾಗ ಅವ್ರ ಹಿಂದೆ ಎಷ್ಟು ಜನ ಫ್ಯಾನ್ಸ್ ಫಾಲೋವರ್ಸು ಬೇರೆ ಲೆವೆಲ್ ಇದ್ದಾರೆ. ಸೊ ಅವ್ರ ಇನ್ಸ್ಪಿರೇಷನಿಂದ ಟಾಕ್ಸಿಕ್ ಅಂತ ಫಿಲಮ್ ರಿಲೀಸ್ ಆಗಕ್ಕೆ ಬರ್ತು. ಸೊ ಇದೇ ನೇಮ್ ಇಡೋದು ಅಂತ ಡಿಸೈಡ್ ಮಾಡಿ ನನ್ನ ಪಾರ್ಟ್ನರ್ ನಾನು ಡಿಸೈಡ್ ಮಾಡಿ ನೇಮ್ ಫಿಕ್ಸ್ ಮಾಡೋದ ಚೆನ್ನಾಗಿದೆ, ಯಶು ಸರ್ ನೋಡಿ ಕೆಲಸ ಮಾಡವ ಅಂತ ಅಂದ್ಬಿಟ್ಟು ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಕೆಲಸ ಮಾಡ್ತಿದ್ವಿ. ಆದರೆ ಒಂದು ಸರ್, ಅವರು ಏನು ಲೆವೆಲ್ ಬೆಳೀತಾರೆ ಹಂಗೆ ನಮ್ಮ ಟಾಕ್ಸಿಕ್ ಬೆಳೆಸ್ಬೇಕು ಅಂತ ನಮ್ಗೆ ಆಸೆ ಇದೆ. ಖಂಡಿತ ಬೆಳೆಸ್ತೀವಿ ಸರ್. ಟಾಕ್ಸಿಕ್ ಅಂದರೆ ಜನರ ಮನಸ್ಸಲ್ಲಿ ಆಫರ್ಸ್ ಅಂದರೆ ಟಾಕ್ಸಿಕ್, ಈ ಥರ ಒಂದು ಮನಸ್ಥಿತಿ ಜನರಲ್ಲಿ ಕೂತ್ಬಿಟ್ಟಿದೆ. ನಾನು ಬಡೆ ತಗೋಬೇಕಾ ಟಾಕ್ಸಿಕ್ ಹೋಗ್ಬೇಕು. ಹೇಗೆ ಟಾಕ್ಸಿಕಲ್ಲಿ ನನಗೆ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಕೊಡ್ತಾರೆ ಮತ್ತು ಕಡಿಮೆ ದರದಲ್ಲಿ ಕ್ವಾಲಿಟಿ ಬಟ್ಟೆಗಳನ್ನ ಕೊಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಜನರು ಮಾತಾಗಿತ್ತು. ಸರ್ ಹೇಗೆ ಸಾಧ್ಯ ಆಯಿತು ಅಂತ? ಸರ್ ಏನಿಲ್ಲ ಸರ್, ನಮಗೆ ನಾವು ಮಾರ್ಜಿನ್ ಇಟ್ಟು ಮಾರ್ಬೋದು ಸರ್. ನಮ್ಗೆ ಬರೋ ಕ್ವಾಲಿಟಿಗೆ ನಾವು ಅದಕ್ಕೆ 500-400 ಇಟ್ಟು ಕಸ್ಟಮರ್ಗೆ ಮಾರ್ಬೋದು. ನಮ್ಮ ಉದ್ದೇಶ ಏನಂದರೆ ಸರ್, ಹೋಲ್ಸೇಲ್ ಪ್ರೈಸಲ್ಲೇ ನಾವು ಕೊಡ್ತಾ ಇರೋದು. ನಮಗೆ ಬರೋ ಮಾರ್ಜಿನ್ಗೆ 40 ರೂಪಾಯಿ 50 ರೂಪಾಯಿ ಅಷ್ಟೇ. ಏನೇ ಕಾಂಬೋ ಕೊಟ್ಟರು 40 ರೂಪಾಯಿ 50 ರೂಪಾಯಿ ಸಿಗುತ್ತೆ ಸರ್. ತುಂಬ ಮಾರ್ಜಿನ್ ಇಟ್ಟೇನು ಬಿಸ್ನೆಸ್ ಮಾಡ್ತಿಲ್ಲ ನಾವು. ಶರ್ಟ್ ಕೊಟ್ಟರು ಅಷ್ಟೇ 10-15 ರೂಪಾಯಿ ಸಿಗುತ್ತೆ. ತುಂಬ ಮಾರ್ಜಿನ್ ಇಟ್ಟರೆ ಬಿಸ್ನೆಸ್ ಮಾಡ್ಬೋದು ಸರ್. ಅಷ್ಟು ಕ್ವಾಲಿಟಿನೂ ಹಂಗೇನೆ ಸರ್, ಕ್ವಾಲಿಟಿಲೂ ಕಾಂಪ್ರಮೈಸ್ ಇಲ್ಲ. ನಾವು ಯಾರೋ ಬೇರೆಯವ್ರ ಥರ ಎಲ್ಲ ಒಂದು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತೇಳಿ. ಈಗ ನಾವು 1010 ಶರ್ಟ್ಸ್ ಕೊಡ್ತಿದ್ದೀವಿ. 1010 ಶರ್ಟು ಅಷ್ಟೇ ಸರ್, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಸರ್. ನಮ್ಮ ಕೈಯಿಂದ ಹೋದ್ರೂ ಪರವಾಗಿಲ್ಲ. ನಾವು ಶರ್ಟ್ ರೆಡಿ ಆಗಿರೋದಕ್ಕೆ ನಮ್ಮ ಕೈಯಿಂದ ಒಂದು 3-3.5 ಲಕ್ಷ ನಾವು ಇನ್ವೆಸ್ಟ್ ಮಾಡಿ ದುಡ್ಡು ತರ್ತಿದ್ವಿ. ಬೇರೆಯವರೆಲ್ಲ ಅನ್ಬೋದು ಅದೆಲ್ಲ ಲೋ ಕ್ವಾಲಿಟಿ ಎಲ್ಲಿಂದನೋ ತರ್ತಾರೆ, ಏನೋ ಮಾಡ್ತಾರೆ. ಯಾವುದೂ ಅಲ್ಲ ಸರ್. ತನ್ ಮಾರೋರು ಇದ್ದಾರೆ ಸರ್. 1000 ರೂಪಾಯಿಗೆ 20 ಪೀಸು, 1000 ರೂಪಾಯಿಗೆ 10 ಪೀಸ್ ತನ್ ಮಾರೋರು ಇದ್ದಾರೆ ಈಗಲೂ. ನಮ್ಗೆ ಅದು ಬೇಕಿಲ್ಲ ಸರ್. ನಮ್ಮ ಹತ್ರ ಕ್ವಾಲಿಟಿ ಕಾಂಪ್ರಮೈಸೇ ಆಗಲ್ಲ ನಾವು. ಸರ್ 10 ರೂಪಾಯಿ ಕಸ್ಟಮರ್ಗೆ ಜಾಸ್ತಿ ಹೇಳಿ ಇಸ್ಕೊತೀವಿ, 100 ರೂಪಾಯಿ ಜಾಸ್ತಿ ಮಾಡ್ತೀವಿ. ಕಾಂಪ್ರಮೈಸ್ ಆಗಲ್ಲ ಸರ್. ಇವಾಗ ನಾವು ಕೊಡ್ತಿರೋ ಇದರ ಕ್ವಾಲಿಟಿಗೆ ಎಷ್ಟು ರೀಸನಬಲ್ ಆಗುತ್ತೆ ಅಷ್ಟು ರೀಸನಬಲ್ ಆಗುತ್ತೆ ಖಂಡಿತ ಕೊಡ್ತಿದ್ದೀವಿ ಸರ್. ನಾವು ಬೇರೆಯವ್ರ ಥರ ಮೋಸ ಮಾಡಿ ಇಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಬರುತ್ತೆ ಎಲ್ಲೋ ಲಾಟಲ್ಲಿ ತಂದು KG ಲೆಕ್ಕದಲ್ಲಿ ತಂದು ಏನು ಮಾಡ್ತಿಲ್ಲ ಸರ್. ಈಗಲೂ ವಿತ್ತು ಪ್ಯಾಕಿಂಗ್ ಬೇಕಾದ್ರೆ ತೋರಿಸ್ತೀನಿ. ಓಪನಿಂಗ್ ಆಗೋದು ವಿತ್ತು ಶೀಲ್ಡ್ ಆಗಿ ಪ್ಯಾಕಿಂಗ್ ಆಗೇ ಬರೋದು. ಈ ಉದಾಹರಣೆಗೆ ಒಂದು ತೋರಿಸ್ಲಾ ಸರ್? ಪ್ಯಾಕಿಂಗ್ ಆಗೇ ಬರೋದು ಸರ್ ಇದು. ಸರಿನಾ ಸರ್? ಇದನ್ನು ಬೇರೆ ಥರನಲ್ಲಿ ತಂದು ಮಾರ್ಬೋದು ನಾವು. 1000ಕ್ಕೆ 10-20 ಕೊಟ್ಟು ಏನು ಬೇಕಾದ್ರೂ ಮಾರ್ಬೋದು. ನಮ್ಮ ಪ್ರತಿದಿನ ಐಟಮ್ ಬರುತ್ತೆ ಸರ್. ಕ್ವಾಲಿಟಿ ಅಂತೂ ಕಾಂಪ್ರಮೈಸ್ ಆಗಲ್ಲ. ಮುರ್ತೂರು ಸಂತೋಷಣ ಅದನ್ನೇ ಹೇಳಿರೋದು, ನೀನು 10 20 ಬ್ರಾಂಚ್ ಮಾಡು. ಈಗ 2 ಆಗಿದೆ ಅಲ್ವಾ, ಇನ್ನೂ ಇದು ಮಾಡು. ಆದರೆ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲೇಬೇಡ. ಬೇರೆಯವ್ರಿಗೆ ಮೋಸ ಮಾಡಬೇಡ. ಐಟಮ್ ಕೊಟ್ಟು ಕಸ್ಟಮರ್ ತಗೊಂಡು ಯೂಸ್ ಮಾಡಿ ಚೆನ್ನಾಗಿಲ್ಲ ಅನ್ನೋದು ಬೇಡ. ನೀನು 10 ರೂಪಾಯಿ ತಿಂದರೂ ಪರವಾಗಿಲ್ಲ, ಚೆನ್ನಾಗಿರೋ ನೀಟಾಗಿ ಕ್ವಾಲಿಟಿ ಕೊಡು ಅಂತಲೇ ಹೇಳೋದು ಸರ್ ಅವರು. ಸರ್ ಈ ಎಲ್ಲ ಉದ್ದೇಶದಿಂದ ಮತ್ತೊಂದು ಬ್ರಾಂಚು ಪಾದಾರ್ಪಣೆ ಮಾಡ್ತಾ ಇದೆ, ಏನು ಟಾಕ್ಸಿಕ್ದು, ಎಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಸರಿ, ಮತ್ತೊಂದು ಬ್ರಾಂಚ್ ಮಾಡ್ತಿದ್ದೀವಿ ಅಂದರೆ ಕಸ್ಟಮರು ಬರೋ ಫೀಡ್ಬ್ಯಾಕು ಚೆನ್ನಾಗಿದೆ ಕ್ವಾಲಿಟಿ ಸರ್ ಅನ್ನೋ ಫೀಡ್ಬ್ಯಾಕ್ ಚೆನ್ನಾಗಿದ್ರೆ ಮಾತ್ರ ಸರ್ ಇನ್ನೊಂದು ಬ್ರಾಂಚ್ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಬ್ರಾಂಚ್ ಮಾಡೋಕ್ಕಾಗಲ್ಲ. ಇದರಲ್ಲೇ ಸಾಕಪ್ಪ. ಈಗ ನಾವು ಅದು ನಮ್ದೊಂದು ಇತಿಹಾಸ ಇದೆ, ಅದು ಬಿಡಿ ದೊಡ್ಡದು ಸಮಸ್ಯೆಗಳು ತುಂಬ ಇದೆ ಎಲ್ಲ ಮಾಡಿ. ಮತ್ತೆ ಈಗ ಬಟ್ಟೆ ಅಂಗಡಿ ನಾವು ಮಾಡಿರೋದು, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ ಏನು ಅಂತನೋ. ಅದು ನಮ್ಮ ಸಂತೋಷಣ ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ ಏನು ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ಏನು ಸಮಸ್ಯೆಗಳಾಗಿತ್ತು ಏನಂತ. ಆದರೆ ಇನ್ನೊಂದು ಬ್ರಾಂಚ್ ಮಾಡ್ತಿರೋದಕ್ಕೆ ನಮ್ಮ ಸಂತೋಷಣ ಅವರು
ಮತ್ತು ನಮ್ಗೆ ತುಂಬ ಬೇಕಾದವ್ರು ಇದ್ದಾರೆ ಸರ್. ಅವ್ರ ನೇಮ್ಗಳು ಇವತ್ತಿನ ದಿನದಲ್ಲಿ ಹೇಳಲ್ಲ, ಮುಂದಿನ ದಿನಗಳ ಯಾರು ಗೊತ್ತಾಗುತ್ತೆ ಯಾರು ಏನು ಅಂತ. ಅದು ನಮ್ಗೆ ಯಾಕೆ ಆಗಿತ್ತು ಅದೂ ಗೊತ್ತಾಗುತ್ತೆ. ಖಂಡಿತ ಸರ್, ಕಸ್ಟಮರು ಚೆನ್ನಾಗಿ ಬರ್ತಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಜೊತೆಗಿರೋರು ಡಿಸ್ಟ್ರಿಬ್ಯೂಟರ್ಗಳಾಗಲಿ ಇವರೆಲ್ಲ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಸರ್ ಇನ್ನೊಂದು ಬ್ರಾಂಚ್ ಮಾಡ್ತಿರೋದು. ಖಂಡಿತ ಸರ್, ಕ್ವಾಲಿಟಿ ಅಂತೂ ಖಂಡಿತ ಕೊಡ್ತೀವಿ. ನಾಳೆ ಬನ್ನಿ ಸರ್, ಒಳ್ಳೆ ಬಟ್ಟೆ ತುಂಬ ಕಮ್ಮಿ ಪ್ರೈಸಲ್ಲಿ ಖಂಡಿತ ಕೊಡ್ತೀವಿ. ಯಾಕೆ ಎಡೆಯಲ್ಲ ಲೊಕೇಶನ್ ಸೆಲೆಕ್ಟ್ ಮಾಡೋದು ಅಂದರೆ ಸರ್, ಅಲ್ಲಿ ಸ್ವಲ್ಪ ರೂರಲ್ಲು ಫಾರೆಸ್ಟ್ ಎಲ್ಲ ಇರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಒಂದು 50-60 ಕಿಲೋಮೀಟರ್ ಆಗುತ್ತೆ. ಕಾಲೇಜ್ ಹುಡುಗರಾಗಲಿ ಇವರಾಗಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರಲಿ, ಕಸ್ಟಮರ್ಗಳಿಗೆ ಎಲ್ಲ ಕಡೆನೂ ಸಿಗಬೇಕು, ನಮ್ಮ ಉದ್ದೇಶನೇ ಅದು. ಪಾಪ ಅಲ್ಲಿಂದ ಬಂದು ಇಲ್ಲಿಗೆ ಇಲ್ಲಿ ಬಟ್ಟೆ ತಗೊಂಡೋದ್ರೆ 100-200 ರೂಪಾಯಿ ಪೆಟ್ರೋಲ್ ಹಾಕೊಂಡು ಬಂದರೆ ಏನು ಯೂಸ್ ಆಗಲ್ಲ. ನಾವೇ ನಿಯರೆಸ್ಟ್ ಕೊಟ್ಟರೆ ಕಸ್ಟಮರ್ಗೆ ಸೊ ಯೂಸ್ ಆಗುತ್ತೆ. ನೆಕ್ಸ್ಟ್ ದಿನಗಳು ಇನ್ನೂ ತುಂಬ ಆಗ್ತಿದೆ, ನಂಜನಗೂಡು ಆಗ್ತಿದೆ, ಗುಂಡ್ಲುಪೇಟೆ ಆಗ್ತಿದೆ, ಚಾಮರಾಜನಗರ ಆಗ್ತಿದೆ, ಬೆಂಗಳೂರು ಆಗ್ತಿದೆ. ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಸರ್. ದಯವಿಟ್ಟು ನಾಳೆ ವಿಸಿಟ್ ಮಾಡಿ. ಸಂತೋಷ್ ಅಣ್ಣ ಅವ್ರು ಬರ್ತಿದ್ದಾರೆ, ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾಳೆ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ. ಮತ್ತು ನಮ್ಮ ಶಿವಣ್ಣ ಅವರು ಆ್ಯಕ್ಚುಲಿ ಬರೋಕ್ಕಾಗಲಿಲ್ಲ, ಅವ್ರು ಕೇಳೋ ಕಾರಣಗಳಿಂದ ಇವತ್ತು ಬರೋಕ್ಕಾಗಲಿಲ್ಲ. ನಾಳೆ ಅದೇ ಬ್ರಾಂಚಿಗೆ ಬರ್ತಾರೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ಸರ್. ಟಾಕ್ಸಿಕ್ ಮಾತ್ರ ಬೆಳೆಸಿ, ದಯವಿಟ್ಟು ಇದೊಂದು ಇದು ಮಾಡಿ ಸರ್. ಟಾಕ್ಸಿಕ್ ಗ್ರಾಹಕರಿಗೆ ಬಹಳ ಕುತೂಹಲ ಇದೆ. 2ನೇ ಬ್ರಾಂಚು ಕೂಡ ಓಪನ್ ಮಾಡ್ತಿದ್ದೀರಿ ಎಡೆಯಲದಲ್ಲಿ. ಸೊ ಏನೇನೆಲ್ಲ ಆಫರ್ ಕೊಡ್ತಾರೆ ಅನ್ನೋದು ಗ್ರಾಹಕರಲ್ಲಿ ಒಂದಷ್ಟು ಕುತೂಹಲ ಇದೆ. ಏನೇನೆಲ್ಲ ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್, ಟಾಕ್ಸಿಕ್ ಅಂದರೆ ಆಫರು, ಟಾಕ್ಸಿಕ್ ಅಂದರೆ ಕ್ವಾಲಿಟಿ ಸರ್. ಅದ್ರ ಬಗ್ಗೆ ಕಾಂಪ್ರಮೈಸ್ ಇಲ್ಲ, ಆಫರು ಅಷ್ಟೇ. ಕ್ವಾಲಿಟಿ ಕೊಡ್ತಿದ್ವಿ ಅಂತ ನಿಮಗೆ ಆಫರ್ಗೆ ಪ್ರೈಸ್ ಜಾಸ್ತಿ ಇಡಲ್ಲ ಸರ್. 1000ಗೆ 4 ಶರ್ಟ್ಸ್ ಇದೆ. ಈ ಟಾಕ್ಸಿಕ್ ಓಪನ್ ಆಗಿ 1 ಮಂತ್ ಆಗಿದೆ. ಸೊ ಒಂದು ಮಂತ್ ಸ್ಟಾರ್ಟಿಂಗಲ್ಲಿ ಏನು ಆಫರ್ ಕೊಟ್ಟಿದ್ದೋ ಅದೇ ಆಫರ್ ಸೇಮ್ ಅಲ್ಲೇ ಕೊಟ್ಟಿದ್ದೀವಿ. 1000ಗೆ 4 ಶರ್ಟ್ಸ್ ಇದೆ, 1000ಗೆ 3 ಶರ್ಟ್ಸ್ ಇದೆ, 1000ಗೆ 10 ಶರ್ಟ್ಸ್ ಇದೆ, 1000ಗೆ 10 ಟಿ ಶರ್ಟ್ ಇದೆ, ಟ್ರ್ಯಾಕ್ ಪ್ಯಾಂಟ್ 1000ಗೆ 4 ಇದೆ, 1000ಗೆ 3 ಇದೆ. ಜೀನ್ಸ್ ಎಲ್ಲ ಬಂದು 1000ಗೆ 2 ಇದೆ, ಜೀನ್ಸ್ ಕಾಂಬೋ 750 ಇದೆ, ಫಾರ್ಮಲ್ಸ್ ಕಾಂಬೋ 650 ಇದೆ, ಲೆನಿನ್ ಕಾಂಬೋ 650 ಇದೆ. ಎಲ್ಲ ಥರ ಆಫರ್ ಇದೆ ಸರ್. ಇನ್ನು ನಮ್ಮ ಪ್ರೊಫೈಲ್ ಟಾಕ್ಸಿಕ್ ಫಾಲೋ ಮಾಡಿದ್ರೆ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಿ ಏನೇನು ಆಫರ್ ಇದೆ ಏನು ಅಂತ. ದಯವಿಟ್ಟು ವಿಸಿಟ್ ಮಾಡಿ ಸರ್. ಅಂದರೆ ಜನಕ್ಕೆ ಕರೆ ಕೊಡ್ತೀರಾ ಸರ್? ನಾಳೆ ಗ್ರ್ಯಾಂಡ್ ಓಪನಿಂಗು ವರ್ತೂರ್ ಸಂತೋರ ನೇತೃತ್ವದಲ್ಲಿ ಹೇಗಾಗುತ್ತೆ ಏನು ಅಂತ ಹೇಳ್ಬಿಡಿ ಸರ್. ಏನಿಲ್ಲ ಸರ್, ಇದು ಮೊದಲನೇ ಬ್ರಾಂಚ್ಗೆ ನಾವು ಸಂತೋಷ್ ಅಣ್ಣ ಅವ್ರು ಇನ್ವೈಟ್ ಮಾಡಕ್ಕೆ ಹೋಗಲಿಲ್ಲ. ಯಾಕೆ ಮಾಡಕ್ಕೆ ಹೋಗಲಿಲ್ಲ ಅಂದರೆ ನಾವು ನೇಮ್ ಇಟ್ಟು ಇವಾಗ ಮಾಡ್ತಿರೋದು. ಹೆಂಗಾಗುತ್ತೋ ಏನೋ, ಕ್ವಾಲಿಟಿ ಹೆಂಗೆ ಕೊಡೋಕ್ಕಾಗುತ್ತೆ ಏನೋ, ಕಸ್ಟಮರ್ ಫೀಡ್ಬ್ಯಾಕ್ ಯಾವ ಥರ ಬರುತ್ತೋ ಅಂತ. ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿತ್ತು. ಸಂತೋಷ್ ಅಣ್ಣ ಅವ್ರಿಗೆ ಹೇಳಿದೆ 2ನೇ ಬ್ರಾಂಚ್ಗೆ ಬರ್ತಿರೋದು ಅಣ್ಣ, ಇನ್ವೈಟ್ ಮಾಡಕ್ಕೆ ಬರ್ತೀನಿ ಅಂತ. ಅದೇ ಉದ್ದೇಶಕ್ಕೆ ಹೋಗಿ ಇನ್ವೈಟ್ ಮಾಡಿದ್ದು. ನಾಳೆ ಬರ್ತಾರೆ ಸರ್. ನೆಕ್ಸ್ಟು ಬೆನ್ನೆಲುಬು ನಮ್ಗೆ ಅವರೇನೆ, ಖಂಡಿತ ಸಪೋರ್ಟ್ ಮಾಡ್ತಾರೆ. ಹೇಳಿದ್ದಾರೆ ಸಪೋರ್ಟ್ ಮಾಡ್ತೀನಿ, ನೀನೇನು ಬೇಕಾದ್ರು ಮಾಡು ಅಂತ. ದಯವಿಟ್ಟು ನೀವು ಅದೇ ಥರ ಸಪೋರ್ಟ್ ಮಾಡಿ. ನಮ್ಮ ಟಾಕ್ಸಿಕಲ್ಲಿ ಕ್ವಾಲಿಟಿ ಕೊಟ್ಟೇ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಈ ಬ್ರಾಂಚ್ ಕ್ಲೋಸ್ ಬರೋದು ಮಾಡಲ್ಲ, ಬ್ರಾಂಚ್ ಜಾಸ್ತಿ ಮಾಡ್ಕೊ ಹೋಗ್ತೀವಿ. ಕ್ಲೋಸ್ ಅಂತೂ ಯಾವುದೂ ಮಾಡಲ್ಲ ಸರ್. ನಾವು ಒಂದು ಪ್ಲ್ಯಾನೆಡ್ ಆಗಿ ಮಾಡ್ತಾ ಇರೋದು. ಮುಂದಿನ ದಿನಗಳು ಯಾರಿಗೂ ಈಗ ನಾವು ಕೊಟ್ಟಿರೋದೇ ಫ್ರಾಂಚೈಸಿ ಸರ್, ಇರೋ ಫ್ಯಾಕ್ಟ್ರು ಫ್ರಾಂಚೈಸಿನೇ ಕೊಟ್ಟಿರೋದು. ಸೊ ಕ್ಲೋಸ್ ಆಗೋಕ್ಕಂತೂ ಬಿಡಲ್ಲ ಸರ್. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಒಳ್ಳೆ ಐಟಮ್ ಕೊಟ್ಟು ಅವ್ರಿಗೆ ಬಿಸ್ನೆಸ್ ಮಾಡೋ ರೀತಿಲಿ ಮಾಡ್ಕೊಡ್ತೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಏನು ಟಾಕ್ಸಿಕ್ ಅಂತ ತಲೆಯಲ್ಲಿ ಆಲೋಚನೆ ಇಟ್ಕೊಂಡಿದ್ರಿ. ಇಷ್ಟು ಟಾಕ್ಸಿಕ್ ಇತಿಹಾಸ ಅಂತಂದರೆ ಏನು, ಟಾಕ್ಸಿಕ್ಕು ಯಾವುದ್ರಲ್ಲೂ ಕಾಂಪ್ರೋ ಆಗಲ್ಲ. ಸೊ ಆಫರ್ಸಲ್ಲೂ ಆಗಿರ್ಬೋದು, ಮತ್ತೊಂದರಲ್ಲೂ ಆಗಿರ್ಬೋದು. 2ನೇ ಬ್ರಾಂಚ್ನ ಎಡೆಯಾಲದಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಒಟ್ಟು ಸಂತೋಷಣ ಅವರು ಕೂಡ ಆ ಬ್ರಾಂಚ್ಗೆ ಅವ್ರ ನೇತೃತ್ವದಲ್ಲಿ ಆ ಉದ್ಘಾಟನೆ ಆಗ್ತಿರೋಂಥದ್ದು. ಸೊ ಬಸವರಾಜ್ ಅವರು ಹೇಳ್ದಂಗೆ ಟಾಕ್ಸಿಕ್ ಅಂದರೆ ಆಫರ್ ಅಂದರೆ ಟಾಕ್ಸಿಕ್ಕು. ನಿಮಗೂ ಆಫರ್ ಬೇಕು ಅಂತಂದರೆ ನಾಳೆ ಎಡೆಯಾಲ ಬ್ರಾಂಚು ಮತ್ತು ಮೈಸೂರು ಬ್ರಾಂಚಿಗೂ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.